ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಅರ್ನ ಫುಲ್ ಆಟ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ಲು. ದಿನ ಇವಳ್ದಿದೆ ಕತೆ ಆಯಿತಾ. ಹಾಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗುಡ್ಡೆ ಅಷ್ಟು ಬಟ್ಟೆ ಇತ್ತಾಯ್ತಾ ಒಣಗಿರೋದು. ನಾನು ಮಡಚೇ ಇರಲಿಲ್ಲ, 2-3 ದಿನ ಆಗಿತ್ತು. ಹಾಗೆ ಅಂಜನ್ ಮಮ್ಮಿ ತಂದು ನನ್ನ ಬೆಡ್ ಮೇಲೆ ಎಸ್ದು ಹೋಗಿದ್ರು. ಅವ್ರಿಗೇನೆ ಅಷ್ಟು ಸಿಟ್ಟು ಬಂದಿದೆ ಯೋಚನೆ ಮಾಡಿ ಎಷ್ಟು ಬಟ್ಟೆ ಇತ್ತು ಅಂತ. ನಾನು ಮಡಚಿ ನನಗಂತೂ ಸುಸ್ತಾಗ್ಬಿಟ್ಟೆ. ಹಾಗೆ ನಾನಿವತ್ತು ಚೋಲೆ ಭಟೂರೆ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಲಿಟ್ರಲಿ ಹೇಳ್ತೀನಿ, ತುಂಬಾ ಟೇಸ್ಟ್ ಆಗಿತ್ತು. ಸಾರಿ, ನನ್ನನ್ನು ನಾನೇ ಹೊಗಳ್ಕೊತಾ ಇದ್ದೀನಿ, ಬಟ್ ಟೇಸ್ಟ್ ಆಗಿತ್ತು ಆಯಿತಾ. ನಾನು ಅಂದ್ಕೊಳ್ತಿರ್ತೀನಿ ಈ ಥರ ಆಯಿಲಿ ಫುಡ್ಸ್ ಎಲ್ಲ ತಿನ್ನಬಾರ್ದು ಅಂತ, ಬಟ್ ಏನು ಮಾಡೋದು, ಕ್ರೇವಿಂಗ್ಸ್ ಅಷ್ಟಾಗ್ತಾ ಇರುತ್ತೆ. ಹಾಗೆಯೇ ಹೊರಗಡೆ ತಿನ್ನೋಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಬೆಟರ್ ಅಲ್ವಾ. ಹಾಗಾಗಿ ಮಾಡಿಕೊಂಡು ತಿಂತಾ ಇರ್ತೀನಿ. ಹಾಗೆ ಚೋಲೆ ಭಟೂರೆ ಮಾಡಿ ತಿಂದು ಎಲ್ಲ ಆಯಿತು. ಹಾಗೆಯೇ ದಾಂಡೇಲಿಯಲ್ಲಿ ಚಾಟ್ ಪುಚ್ಕ ಫ್ರಾಂಚೈಸಿ ಓಪನ್ ಆಗಿತ್ತು. ಅದನ್ನ ಅವ್ರ ಪಪ್ಪ ಒಮ್ಮೆ ಹೋಗಿ ಬರೋಣ ಅಂತ ಅಂದರು. ಸೊ ಹೋಗಿದ್ವಿ. ನನಗಂತೂ ಆ್ಯಂಬಿಯನ್ಸ್ ತುಂಬಾ ಇಷ್ಟ ಆಯಿತು. ಬಿಕಾಸ್ ದಾಂಡೇಲಿಯಲ್ಲಿ ಈ ಥರ ಒಳ್ಳೆ ಒಂದು ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಯಾವುದೂ ಇರಲಿಲ್ಲ. ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಹೋಗಿದ್ವಿ. ಅರ್ನ ಅಂತೂ ಇಲ್ಲಿನ ಆ್ಯಂಬಿಯನ್ಸ್ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಹಾಗೆ ನಾವಿಲ್ಲಿ ಬಂದುಬಿಟ್ಟು ಮಹಾರಾಜ ಬರ್ಗರ್ ಆರ್ಡ್ರ್ ಮಾಡಿದ್ವಿ. ಹಾಗೆಯೇ ವೈಟ್ ಪಾಸ್ತಾನೂ ತೊಗೊಂಡ್ವಿ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹೊಸದಾಗಿ ಓಪನ್ ಆಗಿರೋದ್ರಿಂದ ಇಷ್ಟು ಜನ ಇದ್ದರು, ಸ್ವಲ್ಪ ಹೊತ್ತು ಕಾಯಬೇಕಾಯಿತು. ಹಾಗೆಯೇ ಮನೆಗೆ ಬರಬೇಕಾದ್ರೆ ನಾನು ಪಿಜ್ಜಾನ ಆರ್ಡ್ರ್ ಮಾಡಿ ತೊಗೊಂಬಂದಿದ್ದೆ. ಪಿಜ್ಜಾನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ಕಂಪೇರ್ ಟು ಇಲ್ಲಿ ಬೇರೆ ಕಡೆ ಪಿಜ್ಜಾ ನೋಡಿದರೆ ಇದು ಚಾಟ್ ಪುಚ್ಕದು ಪಿಜ್ಜಾ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಫ್ಲಫಿ ಕೂಡ ಇತ್ತು. ಹಾಗೆ ತುಂಬ ಚೀಸಿ ಆಗಿತ್ತು. ಹಾಗೆ ನಾನು ಇದು ಮನೆಯವ್ರಿಗೆ ಅಂತ ತೊಗೊಂಬಂದಿದ್ದು, ಬಿಕಾಸ್ ನಾವು ಅಲ್ಲೇ ತಿನ್ಕೊಂಬಂದಿದ್ರಿಂದ ಹೊಟ್ಟೆ ಫುಲ್ ಆಗಿತ್ತು. ಹಾಗೆ ನಾನು ನೈಟ್ ಊಟ ಸಹ ಮಾಡೋಕ್ಕೆ ಹೋಗಿಲ್ಲ. ಟೈಮ್ ಬಂದುಬಿಟ್ಟು ಇವಾಗ 12:45 49 ಅಂತೆ, ವಾಟೆವರ್, 12:45. ಇಷ್ಟೊತ್ತಲ್ಲಿ ರಾತ್ರಿ ಆಗಿದೆ. ಊಟ ಮಾಡೋ ಟೈಮಲ್ಲಿ ಚೆನ್ನಾಗಿ ಊಟ ಮಾಡೋದಕ್ಕೆ ಆಗೋದಿಲ್ಲ. ಡಯೆಟ್ಟು ಅದು ಇದು ಅಂದ್ಕೊಂಡು ಬಿಲ್ಡಪ್ಗಳು. ಇವಾಗ ನೋಡಿ, ಇವಳು ಮೊಬೈಲ್ ನೋಡ್ತಿದ್ದಾಳೆ. ಇವಳು ನೋಡಿ ಏನು ಮಾಡ್ತಿದ್ದಾಳೆ ಅಂತ. ಇಟ್ಸ್ ಮ್ಯಾಗಿ. ನನಗೆ ಬೇಡ ಆಗಿತ್ತಾಯ್ತಾ, ಆದರೂ ಒತ್ತಾಯ ಮಾಡ್ತಾ ಇದ್ದಾರೆ ತಿನ್ನು ಅಂತ. ಅತ್ತಿಗೆ ಅಲ್ವಾ, ಅಣ್ಣನ ಹೆಂಡತಿ ಅಂತ ತುಂಬ ಒತ್ತಾಯ ಮಾಡಿದ್ರು. ಸೊ ನಾನು ಫುಲ್ ಮಲಗಿದ್ದೆ. ಎಚ್ಚರ ಮಾಡಿಸಿ ತಿನ್ನಕ್ಕೆ ಕರಿತಾ ಇದ್ದಾರೆ. ಏನೋ ಹೇಳ್ತಾ ಇದ್ದಾಳೆ ನೋಡಿ. ಏನು ಇಷ್ಟು ಕೆಟ್ಟ ಬುದ್ಧಿ ಇಲ್ಲ ಎಪ್ಸ್ಬಿಟ್ಟು ನಿಂತಿಲ್ಲ ಕರಿಯೋಕೆ. ಇವ್ರಿಗೆ ಸರಿಯಾಗಿ ಕನ್ನಡ ಸಹ ಮಾತಾಡಕ್ ಬರಲ್ಲ. ಏನೋ ಟೈಮ್ ಇವಾಗ 12:45, 1 ಗಂಟೆ ಅಷ್ಟೊತ್ತಿಗೆಲ್ಲ ಮ್ಯಾಗಿ ರೆಡಿ ಆಗುತ್ತೆ. ಸೊ ತಿನ್ನೋಣ ಬನ್ನಿ. ನಿದ್ದೆ ಫುಲ್ ಎಳಿತಾ ಇದೆ, ಆದರೂ ಮ್ಯಾಗಿ ತಿನ್ನೋ ಆಸೆ ಹೋಗಿಲ್ಲ. ತಿಂದು ಹೇಳ್ತೀನಿ ಟೇಸ್ಟ್ ಹೇಗಿದೆ ಅಂತ. ಫೈನಲಿ ಬಿಸಿ ಬಿಸಿ ಮ್ಯಾಗಿ ರೆಡಿಯಾಗಿದೆ. ಗೊತ್ತಿಲ್ಲ ಟೇಸ್ಟ್ ಹೇಗಾಗಿದೆ ಅಂತ. ನಾನು ಇವಳಿಗೆ ಹೇಳಿದೆ ಆಯಿತಾ, ನನಗೆ ಖಾರ ಆಗೋದಿಲ್ಲ, ಸೊ ಆದಷ್ಟು ಕಡಿಮೆ ಖಾರ ಹಾಕು ಅಂತ. ಎಲ್ಲಿ ಕೇಳ್ತಾಳೆ, ಇವಳಿದಾಳಲ್ಲ, ಇವಳೇ ಜಾಸ್ತಿ ಖಾರ ಹಾಕಿದ್ದು. ನಾನಂತೂ ಮ್ಯಾಗಿ ರೆಡಿ. ಇಷ್ಟು ಖಾರ ಮಾಡಿದ್ದಾರೆ, ಎಲ್ಲ ಸುಳ್ಳು. ಅವಳಿಗೆ ಖಾರ ಹಾಕ್ತಲ್ಲ. ಬಿಕಾಸ್ ಯಾಕೆ ಗೊತ್ತಾ, ಯೂಟ್ಯೂಬ್ ಯಾರು ನಂಬೇಡಿ, ಎಲ್ಲ ಡೂಬ್ ಇರುತ್ತೆ. ಇವಳು ಯಾರು ನಂಬೇಡಿ. ಪ್ರೂಫ್ ಬೇಕಿದ್ರೆ ನಾನು DM ಮಾಡಿ. ಏನೂ ಡೂಂಗಿಲ್ಲ ಆಯ್ತಾ. ನಾನು ಹೇಳೋದೆಲ್ಲ ನಿಜ ಇರುತ್ತೆ ಇಲ್ಲಿ. ನಿಜ ಹೇಳಿಲ್ಲ ಅಂದ್ರೆ ನನಗೆ ನಿಯರ್ಲಿ 500 ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಗೈಸ್. ಎಲ್ಲ ಹೇಳಿ ಮಾಡಿಸಿದ್ದು ಗೈಸ್ ಸಬ್ಸ್ಕ್ರೈಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟರೆ ಮತ್ತೆ ಬೇರೆ ಯಾರು ಇಲ್ಲ ಗೈಸ್. ಏನಿಲ್ಲ, ವಾಟ್ ಎವರ್, ನನಗೆ ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಗೈಸ್. ಬಟ್ ನೋಡಿ ಹೆಂಗೆ ನಾವು
ಬಟ್ ನಿಜ ಹೇಳ್ತೀನಿ ಸಿಕ್ಕಾಪಟ್ಟೆ ಖಾರ ಆಗಿದೆ. ತಿನ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಫೈನಲಿ ಟೀ ಮಾಡ್ಕೊಂಡ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್.